ವೆಲ್ಕಮ್ ಟು ಚೇತನ ಅಕಾಡೆಮಿ. ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಸಾಮಾನ್ಯ ಕನ್ನಡ ಅಥವಾ ಕನ್ನಡ ವ್ಯಾಕರಣದ ಕಂಪ್ಲೀಟ್ ಪ್ಯಾಕೇಜನ್ನು ನೀಡೋ ನಿಟ್ಟಿನಲ್ಲಿ ಸಾಮಾನ್ಯ ಕನ್ನಡದ ಸರಣಿ ವಿಡಿಯೋಗಳನ್ನು ಉಚಿತವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಕ್ರಿಯಾಪದಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಳೆದ ವಿಡಿಯೋದಲ್ಲಿ ನಾವು ನಾಮಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ನೀಡಿದ್ದೀವಿ, ಕೂಡಲೇ ಹೋಗಿ ಆ ವಿಡಿಯೋನ ನೋಡಿ. ಉಪಸರ್ಗ ಮತ್ತು ಪ್ರತ್ಯಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ದರೆ ಕ್ರಿಯಾಪದಗಳನ್ನು ಈಸಿಯಾಗಿ ಕಲಿಬಹುದು. ಇಂಗ್ಲಿಷಲ್ಲಿ ಇವುಗಳನ್ನು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಕರೀತಾರೆ. ಒಂದು ಪದದ ಮುಂದೆ ಬಂದರೆ ಅದು ಉಪಸರ್ಗ. ಉದಾಹರಣೆಗೆ ಬಲ ಅನ್ನೋ ಪದದ ಮುಂದೆ ಸಾ ಅನ್ನೋ ಉಪಸರ್ಗ ಸೇರಿ ಸಬಲ ಅನ್ನೋ ಹೊಸ ಪದ ಬಂದಿದೆ. ಹಾಗೇನೆ ಒಂದು ಪದದ ಹಿಂದೆ ಬಂದರೆ ಅದು ಪ್ರತ್ಯಯ. ಉದಾಹರಣೆಗೆ ಸಬಲ ಅನ್ನೋ ಪದದ ಹಿಂದೆ ಕರ್ಣ ಅನ್ನೋ ಪ್ರತ್ಯಯ ಸೇರಿ ಸಬಲೀಕರಣ ಅನ್ನೋ ಹೊಸ ಪದ ಬಂದಿದೆ. ಒಂದು ಪದದ ಮುಂದೆ ಬಂದರೆ ಅದು ಉಪಸರ್ಗ, ಒಂದು ಪದದ ಹಿಂದೆ ಬಂದರೆ ಅದು ಪ್ರತ್ಯಯ. ಈಗ ಕ್ರಿಯಾಪದಗಳನ್ನು ಉದಾಹರಣೆಗಳೊಂದಿಗೆ ಗಮನಿಸೋಣ. ಜಗ್ಗೇಶನು ನೃತ್ಯವನ್ನು ಮಾಡಿದನು. ಉಮಾಶ್ರೀಯು ಜಡೆಯನ್ನು ಬಾಚುತ್ತಾಳೆ. ಶರಣನು ಖುಷಿಯಿಂದ ನಗುವನು. ಇಲ್ಲಿರೋ ಮಾಡಿದನು, ಬಾಚುತ್ತಾಳೆ, ನಗುವನು ಇವೆಲ್ಲ ಕ್ರಿಯೆಯನ್ನು ಸೂಚಿಸ್ತಾ ಇರೋದ್ರಿಂದ ಇವು ಕ್ರಿಯಾಪದಗಳಾಗಿವೆ. ಕ್ರಿಯಾಪದಗಳ ಸಹಾಯ ಇಲ್ಲದೆ ಒಂದು ವಾಕ್ಯ ಪೂರ್ಣಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ವಾಕ್ಯಗಳಲ್ಲಿ ಕ್ರಿಯಾಪದಗಳು ಅಷ್ಟೊಂದು ಅವಶ್ಯಕವಾಗಿವೆ. ಕ್ರಿಯಾಪದ ಅಂದರೆ ಕೇವಲ ಒಂದು ಪದ ಅಲ್ಲ. ಒಂದು ಪೂರ್ಣ ಕ್ರಿಯಾಪದ ಆಗಬೇಕಾದ್ರೆ ಅಲ್ಲಿ ಧಾತು, ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯ ಇರಲೇಬೇಕು. ಉದಾಹರಣೆಗೆ ಮಾಡಿದನು ಅನ್ನೋ ಕ್ರಿಯಾಪದನ ಗಮನಿಸಿದ್ರೆ ಮಾಡು ಅನ್ನೋ ಧಾತು, ದಾ ಅನ್ನೋ ಕಾಲಸೂಚಕ ಪ್ರತ್ಯಯ, ಅನು ಅನ್ನೋ ಅಖ್ಯಾತ ಪ್ರತ್ಯಯ ಸೇರಿ ಮಾಡಿದನು ಅನ್ನೋ ಒಂದು ಪೂರ್ಣ ಕ್ರಿಯಾಪದ ಆಗಿದೆ. ಹೀಗೆ ಪೂರ್ಣ ಕ್ರಿಯಾಪದದಲ್ಲಿ ಧಾತು, ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯ ಅನ್ನೋ ಅಂಶಗಳಿರುತ್ತೆ. ನಾವೀಗ ಕ್ರಿಯಾಪದದ ಈ ಮೂರು ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಧಾತು. ಯಾವುದೇ ಪ್ರತ್ಯಯವನ್ನು ಹೊಂದಿಲ್ಲದ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾಪ್ರಕೃತಿ ಅಂತ ಕರಿತೀವಿ. ಉದಾಹರಣೆಗೆ ಮಾಡಿದನು, ಬಾಚುತ್ತಾಳೆ, ನಗುವನು ಅನ್ನೋ ಕ್ರಿಯಾಪದದಲ್ಲಿ ಮಾಡು, ಬಾಚು, ನಗು ಅನ್ನೋದು ಧಾತುಗಳಾಗಿವೆ. ಧಾತುಗಳಲ್ಲಿ ಸಹಜ ಧಾತು ಮತ್ತು ಸಾಧಿತ ಧಾತು ಅನ್ನೋ ಎರಡು ವಿಧಗಳಿವೆ. ಸಹಜ ಧಾತು ಅಂದರೆ ಯಾವುದೇ ಪ್ರತ್ಯಯಗಳು ಇಲ್ಲದೆ ಸಹಜ ಆಗಿರೋ ಮೂಲ ಧಾತುಗಳಿಗೆ ನಾವು ಸಹಜ ಧಾತು ಅಂತ ಕರಿತೀವಿ. ಉದಾಹರಣೆಗೆ ಅದೇ ನೋಡು, ಮಾಡು, ತಿನ್ನು, ಆಡು, ಬರೆ ಇತ್ಯಾದಿ. ಇವುಗಳಲ್ಲಿ ಯಾವುದೇ ಪ್ರತ್ಯಯ ಇಲ್ಲ, ಆದ್ದರಿಂದ ಇವುಗಳನ್ನು ಸಹಜ ಧಾತು ಅಂತ ಪರಿಗಣಿಸಬಹುದು. ಸಾಧಿತ ಧಾತುವನ್ನು ಇಂಗ್ಲಿಷಲ್ಲಿ ಹೇಳೋದಾದರೆ ಡೆರೈವ್ಡ್ ಧಾತು ಅಂತ ಅನ್ಬೋದು. ಮೂಲ ಧಾತು, ನಾಮಪ್ರಕೃತಿ ಮತ್ತು ಅನುಕರಣ ವ್ಯಯಗಳಿಗೆ ಇಸು ಪ್ರತ್ಯಯನ ಸೇರಿಸಿದಾಗ ಅದು ಸಾಧಿತ ಧಾತು ಆಗುತ್ತೆ. ಈಗ ಯಾವುದೋ ಒಂದು ಮೂಲ ಧಾತು, ನಾಮಪ್ರಕೃತಿ ಅಥವಾ ಅನುಕರಣ ವ್ಯಯ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಇಸು ಅನ್ನೋ ಪ್ರತ್ಯಯನ ಆ್ಯಡ್ ಮಾಡಿದಾಗ ಅದು ಸಾಧಿತ ಧಾತು ಆಗುತ್ತೆ. ಉದಾಹರಣೆಗೆ ಮೂಲ ಧಾತುಗಳಿಗೆ ಇಸು ಪ್ರತ್ಯಯನ ಸೇರಿಸಿ ನೋಡಿಸು, ಮಾಡಿಸು, ತಿನ್ನಿಸು ಅಂತ ಹೇಳ್ಬೋದು. ನಾಮಪ್ರಕೃತಿಗಳಿಗೆ ಇಸು ಪ್ರತ್ಯಯನ ಸೇರಿಸಿ ನೆನಪಿಸು, ನಕಲಿಸು, ಅಬ್ಬರಿಸು ಅಂತ ಹೇಳ್ಬೋದು. ಅನುಕರಣ ವ್ಯಯಗಳಿಗೆ ಇಸು ಪ್ರತ್ಯಯವನ್ನು ಸೇರಿಸಿ ಜಗಜಗಿಸು, ಜಣಜಣಿಸು, ಧಗಧಗಿಸು ಅಂತ ಹೇಳ್ಬಹುದು. ಹೀಗೆ ಒಂದು ಕ್ರಿಯಾಪದದಲ್ಲಿ ಇಸು ಪ್ರತ್ಯಯ ಮೂಲತಃವಾಗಿ
ಪ್ರೇರಣೆಯನ್ನು ಒಳಗೊಂಡಿರೋದ್ರಿಂದ ಇದನ್ನು ಪ್ರೇರಣಾರ್ಥಕ ಕ್ರಿಯಾಪದ ಅಂತಲೂ ಹೇಳ್ಬೋದು. ಧಾತುಗಳನ್ನು ಕರ್ಮಪದವನ್ನು ಆಧರಿಸಿ ಮತ್ತೆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತ ವಿಂಗಡಿಸ್ಬೋದು. ಸಕರ್ಮಕ ಧಾತು ಹೆಸರೇ ಹೇಳ್ತಾ ಇದೆ, ಸಕರ್ಮ ಅಂದರೆ ಕರ್ಮಪದಗಳನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಅಂತ ಕರಿಬೋದು. ಸಕರ್ಮಕ ಧಾತುಗಳಲ್ಲಿ ಕರ್ಮಪದದ ಅವಶ್ಯಕತೆ ಅಥವಾ ನೆಸೆಸಿಟಿ ಇದ್ದೇ ಇರುತ್ತೆ. ಕರ್ಮಪದಗಳು ಇಲ್ಲ ಅಂದರೆ ಇವುಗಳನ್ನು ಬರೆಯೋಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ, ಅವನು ಮನೆಯನ್ನು ಕಟ್ಟುವನು, ಅವನು ಕೆಲಸವನ್ನು ಮಾಡುವನು, ಅವನು ಹಣ್ಣನ್ನು ತಿನ್ನುವನು. ಇಲ್ಲಿ ಮನೆಯನ್ನು, ಕೆಲಸವನ್ನು, ಹಣ್ಣನ್ನು ಅನ್ನೋ ಪದಗಳು ಕರ್ಮಪದಗಳಾಗಿವೆ. ಈಗ ಈ ವಾಕ್ಯಗಳನ್ನು ಕರ್ಮಪದ ಬಿಟ್ಟು ಹೇಳೋಕೆ ಪ್ರಯತ್ನ ಮಾಡೋಣ. ಅವನು ಕಟ್ಟುವನು, ಏನನ್ನು? ಅವನು ಮಾಡುವನು, ಏನನ್ನು? ಅವನು ತಿನ್ನುವನು ಅಂದಾಗ ಏನನ್ನು ಅನ್ನೋ ಪ್ರಶ್ನೆ ಉಂಟಾಗ್ತಾ ಇದೆ. ಹೀಗೆ ಕಟ್ಟು, ಮಾಡು, ತಿನ್ನು ಅನ್ನೋ ಧಾತುಗಳು ಬಂದಾಗ ಏನನ್ನು ಅನ್ನೋ ಪ್ರಶ್ನೆ ಬರ್ತಾ ಇರೋದ್ರಿಂದ ಇವುಗಳನ್ನು ಸಕರ್ಮಕ ಧಾತು ಅಥವಾ ಕರ್ಮಪದ ಅವಶ್ಯಕವಿರುವ ಧಾತು ಅಂತ ಕರಿತೀವಿ. ಎರಡನೇದು ಅಕರ್ಮಕ ಧಾತು. ಹೆಸರೇ ಹೇಳ್ತಾ ಇದೆ, ಅಕರ್ಮ ಅಂದರೆ ಕರ್ಮಪದಗಳನ್ನು ಅಪೇಕ್ಷಿಸದೇ ಇರೋ ಧಾತುಗಳನ್ನು ಅಕರ್ಮಕ ಧಾತು ಅಂತ ಕರಿಬೋದು. ಉದಾಹರಣೆಗೆ, ಅವರು ಬದುಕುವರು, ಅವರು ಹೋಗುವರು, ಅವರು ಬಾಳುವರು. ಇಲ್ಲಿರೋ ಬದುಕು, ಹೋಗು, ಬಾಳು ಅನ್ನೋ ಧಾತುಗಳಿಗೆ ಯಾವುದೇ ಕರ್ಮಪದದ ಅವಶ್ಯಕತೆ ಇಲ್ಲ. ಮತ್ತೆ ಏನನ್ನು ಅನ್ನೋ ಪ್ರಶ್ನೆ ಬರ್ತಾ ಇಲ್ಲದೆ ಇರೋದ್ರಿಂದ ಇವುಗಳನ್ನು ಅಕರ್ಮಕ ಧಾತು ಅಥವಾ ಕರ್ಮಪದ ಅವಶ್ಯಕವಿಲ್ಲದ ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮತ್ತೊಂದು ಅಂಶ ಕಾಲಸೂಚಕ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ರಿಯೆ ಯಾವ ಕಾಲದಲ್ಲಿದೆ ಅಂತ ತಿಳಿಸೋ ಪ್ರತ್ಯಯಗಳೇ ಕಾಲಸೂಚಕ ಪ್ರತ್ಯಯಗಳು. ಕನ್ನಡ ವ್ಯಾಕರಣದಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ ಅನ್ನೋ ಒಟ್ಟು 3 ಕಾಲಸೂಚಕ ಪ್ರತ್ಯಯಗಳಿವೆ. ಭೂತಕಾಲ ಸೂಚಕ ಪ್ರತ್ಯಯ ನಡೆದು ಹೋದ ಕ್ರಿಯೆಯನ್ನು ಸೂಚಿಸುವ ಪ್ರತ್ಯಯವನ್ನು ನಾವು ಭೂತಕಾಲ ಸೂಚಕ ಪ್ರತ್ಯಯ ಅಂತ ಕರಿತೀವಿ. ಭೂತಕಾಲ ಸೂಚಕವು ದಾ ಪ್ರತ್ಯಯವನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ, ನೋಡಿದ, ಮಾಡಿದ, ಹಾಡಿದ ಅನ್ನೋ ಕ್ರಿಯಾಪದದಲ್ಲಿ ದಾ ಅನ್ನೋ ಭೂತಕಾಲ ಸೂಚಕ ಪ್ರತ್ಯಯವು ನಡೆದು ಹೋದ ಕ್ರಿಯೆಯನ್ನು ಸೂಚಿಸ್ತಾ ಇದೆ. ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಪ್ರಸ್ತುತ ನಡೀತಾ ಇರೋ ಕ್ರಿಯೆನ ಸೂಚಿಸೋ ಪ್ರತ್ಯಯನ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಅಂತ ಕರೆಯಲಾಗುತ್ತೆ. ವರ್ತಮಾನ ಕಾಲ ಸೂಚಕವು ಉತ್ತ ಅನ್ನೋ ಪ್ರತ್ಯಯವನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ, ನೋಡುತ್ತಾನೆ, ಮಾಡುತ್ತಾನೆ, ಹಾಡುತ್ತಾನೆ ಅನ್ನೋ ಕ್ರಿಯಾಪದದಲ್ಲಿ ಉತ್ತ ಅನ್ನೋ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಪ್ರಸ್ತುತ ನಡೀತಾ ಇರೋ ಕ್ರಿಯೆನ ಸೂಚಿಸ್ತಾ ಇದೆ. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಮುಂದೆ ನಡೆಯಲಿರೋ ಕ್ರಿಯೆನ ಸೂಚಿಸೋ ಪ್ರತ್ಯಯವನ್ನು ನಾವು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಅಂತ ಕರಿತೀವಿ. ಭವಿಷ್ಯತ್ ಕಾಲ ಸೂಚಕವು ವಾ ಪ್ರತ್ಯಯವನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ, ನೋಡುವನು, ಮಾಡುವನು, ಹಾಡುವನು ಅನ್ನೋ ಕ್ರಿಯಾಪದದಲ್ಲಿ ವಾ ಅನ್ನೋ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಮುಂದೆ ನಡೆಯಲಿರೋ ಕ್ರಿಯೆನ ಸೂಚಿಸ್ತಾ ಇದೆ. ಈಗ ಕ್ರಿಯಾಪದದ ಕೊನೆಯ ಅಂಶ ಅಖ್ಯಾತ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ಳೋಣ. ಅಖ್ಯಾತ ಪ್ರತ್ಯಯ ಏನಪ್ಪ ಇದು ಇಷ್ಟೊಂದು ವಿಚಿತ್ರವಾಗಿದೆ ಅನ್ಕೋತೀರಾ? ಅಷ್ಟೊಂದೇನು ಕಷ್ಟ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಸಂಸ್ಕೃತದಿಂದ ಎಲ್ಲನೂ ಎರವಲ್ ಪಡ್ಕೊಂಡಿದ್ದೀವಿ. ಸ್ವಲ್ಪ ವರ್ಡ್ಗಳು ಹಾಗೇ ಇರುತ್ತೆ. ಹಾಗಾದರೆ ಅಖ್ಯಾತ ಪ್ರತ್ಯಯ ಅಂದರೆ ಏನು ಅಂತ ನೋಡೋಣ. ಕರ್ತೃವಿನ ಲಿಂಗ ಮತ್ತು ವಚನವನ್ನು ಸೂಚಿಸಲು ಕಾಲಸೂಚಕ ಪ್ರತ್ಯಯದ ನಂತರ ಬರುವ ಪ್ರತ್ಯಯವನ್ನು ಅಖ್ಯಾತ ಪ್ರತ್ಯಯ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ, ಹುಡುಗ ನೋಡುವನು. ನೋಡುವನು ಅನ್ನೋ ಕ್ರಿಯಾಪದದಲ್ಲಿರೋ ಅನು ಅನ್ನೋ ಅಖ್ಯಾತ ಪ್ರತ್ಯಯ ಕರ್ತೃವಾದ ಹುಡುಗನನ್ನ ಪುಲ್ಲಿಂಗ ಮತ್ತು ಏಕವಚನ ಅಂತ ಸೂಚಿಸ್ತಾ ಇದೆ. ಹುಡುಗಿ ನೋಡುವಳು. ನೋಡುವಳು ಅನ್ನೋ ಕ್ರಿಯಾಪದದಲ್ಲಿರೋ ಅಳು ಅನ್ನೋ ಅಖ್ಯಾತ ಪ್ರತ್ಯಯ ಕರ್ತೃವಾದ ಹುಡುಗಿನ ಸ್ತ್ರೀಲಿಂಗ ಮತ್ತು ಏಕವಚನ ಅಂತ ಸೂಚಿಸ್ತಾ ಇದೆ. ಅವರು ನೋಡುವರು. ನೋಡುವರು ಅನ್ನೋ ಕ್ರಿಯಾಪದದಲ್ಲಿರೋ ಅರು ಅನ್ನೋ ಅಖ್ಯಾತ ಪ್ರತ್ಯಯ ಕರ್ತೃವಾದ ಅವರನ್ನ ನಪುಂಸಕಲಿಂಗ ಮತ್ತು ಬಹುವಚನ ಅಂತ ಸೂಚಿಸ್ತಾ ಇದೆ. ಹೀಗೆ
ಕರ್ತೃವಿನ ಲಿಂಗ ಮತ್ತು ವಚನನ ಸೂಚಿಸೋಕೆ ಕಾಲಸೂಚಕ ಪ್ರತ್ಯಯದ ನಂತರ ಬರೋ ಪ್ರತ್ಯಯನೇ ಅಖ್ಯಾತ ಪ್ರತ್ಯಯ. ಫೈನಲಿ ಕ್ರಿಯಾಪದಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋ ಟೈಮ್ ಬಂತು. ಅರ್ಥವನ್ನು ಆಧರಿಸಿ ಕ್ರಿಯಾಪದವನ್ನು ವಿಧ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಮತ್ತು ನಿಷೇಧಾರ್ಥಕ ಕ್ರಿಯಾಪದ ಅಂತ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಈಗ ಒಂದೊಂದೇ ಕ್ರಿಯಾಪದಗಳ ವಿಧಗಳ ಬಗ್ಗೆ ಕಲಿಯೋಣ. ಮೊದಲನೆಯದು ವಿಧ್ಯರ್ಥಕ ಕ್ರಿಯಾಪದ. ಆಶೀರ್ವಾದ, ಆಜ್ಞೆ, ಅಪ್ಪಣೆ, ಹಾರೈಕೆ ಅರ್ಥದಲ್ಲಿ ಬಳಸೋ ಕ್ರಿಯಾಪದಗಳಿಗೆ ವಿಧ್ಯರ್ಥಕ ಕ್ರಿಯಾಪದ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ, ಕ್ರೀಡೆಯಲ್ಲಿ ನಿನಗೆ ಜಯವಾಗಲಿ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ಎಲ್ಲರೂ ಅಲ್ಲೇ ನಿಲ್ಲಿರಿ. ಇಲ್ಲಿ ಜಯವಾಗಲಿ ಅನ್ನೋ ಕ್ರಿಯಾಪದನ ಆಶೀರ್ವಾದದ ಅರ್ಥದಲ್ಲಿ, ಮಾಡಲಿ ಅನ್ನೋ ಕ್ರಿಯಾಪದನ ಹಾರೈಕೆ ಅರ್ಥದಲ್ಲಿ, ನಿಲ್ಲಿರಿ ಅನ್ನೋ ಕ್ರಿಯಾಪದನ ಆಜ್ಞೆ ಅರ್ಥದಲ್ಲಿ ಬಳಸಲಾಗಿದೆ. ಎರಡನೆಯದು ಸಂಭವನಾರ್ಥಕ ಕ್ರಿಯಾಪದ. ಹೆಸರೇ ಸೂಚಿಸ್ತಾ ಇದೆ, ಸಂಭವನ ಅರ್ಥಕ ಅಂದರೆ ಕ್ರಿಯೆ ನಡೆದ್ರೆ ನಡಿಬೋದು, ಇಲ್ಲ ನಡಿದೇನೂ ಇರ್ಬೋದು ಅಂತ. ಸಂಭವವಾಗುವ ಅರ್ಥದಲ್ಲಿ ಊಹೆಯನ್ನು ವ್ಯಕ್ತಪಡಿಸೋ ಕ್ರಿಯಾಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು. ಉದಾಹರಣೆಗೆ, ನಮ್ಮ ಹತ್ರ ಒಂದು ಕಾಯಿನ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ರಾಜ ರಾಣಿ ಇರುತ್ತೆ. ಆ ಕಾಯಿನನ್ನು ಟಾಸ್ ಮಾಡಿದಾಗ ರಾಜ ಬಿದ್ದೀತು ಅಂದರೆ ರಾಜ ಬಿದ್ದರೂ ಬೀಳ್ಬೋದು, ಬೀಳ್ದೇನು ಇರ್ಬೋದು ಅಂತ ಅರ್ಥ. ಅವನು ಊಟ ಮಾಡಿಯಾನು ಅಂದರೆ ಅವನು ಊಟ ಮಾಡಬಹುದು, ಮಾಡ್ದೇನು ಇರಬಹುದು. ಅವರು ನಾಳೆ ಬಂದಾರು ಅಂದರೆ ಅವರು ನಾಳೆ ಬರಬಹುದು, ಬರ್ದೇನು ಇರಬಹುದು ಅಂತ. ಮೂರನೆಯದು ನಿಷೇಧಾರ್ಥಕ ಕ್ರಿಯಾಪದ. ಧೂಮಪಾನವನ್ನು ನಿಷೇಧಿಸಲಾಗಿದೆ ಅಂದರೆ ಹೆಸರೇ ಸೂಚಿಸ್ತಾ ಇದೆ, ನಿಷೇಧ ಅಂದರೆ ಕ್ರಿಯೆ ನಡೆಯೋದಿಲ್ಲ ಅಥವಾ ನಡೆಯಲ್ಲ ಅಂತ. ಕ್ರಿಯೆಯು ನಡೆಯೋದಿಲ್ಲ ಅಥವಾ ನಡೆದಿಲ್ಲ ಅನ್ನೋ ಅರ್ಥದಲ್ಲಿ ಕ್ರಿಯಾಪದಗಳನ್ನು ಬಳಸಿದ್ರೆ ಅದು ನಿಷೇಧಾರ್ಥಕ ಕ್ರಿಯಾಪದಗಳಾಗಿರುತ್ತೆ. ಉದಾಹರಣೆಗೆ, ಅವನು ಪುಸ್ತಕವನ್ನು ಓದನು ಅಂದರೆ ಅವನು ಪುಸ್ತಕನ ಓದಲ್ಲ ಅಂತ. ಅವರು ಈಗ ಹಣ ನೀಡರು ಅಂದರೆ ಅವರು ಈಗ ಹಣ ಕೊಡಲ್ಲ ಅಂತ. ಅದು ನಾಳೆ ಬರದು ಅಂದರೆ ಅದು ನಾಳೆ ಬರೋದಿಲ್ಲ ಅಂತ ಅರ್ಥ. ಕ್ರಿಯಾಪದದ ಕೊನೆಯ ಕಾನ್ಸೆಪ್ಟ್ ಸಾಪೇಕ್ಷ ಕ್ರಿಯಾಪದ. ಒಂದು ಕ್ರಿಯಾಪದ ಪೂರ್ಣಗೊಳ್ಳೋದಕ್ಕೆ ಅದು ಮತ್ತೊಂದು ಕ್ರಿಯಾಪದನ ಅಪೇಕ್ಷಿಸುತ್ತಿದ್ರೆ ಅದನ್ನು ಸಾಪೇಕ್ಷ ಕ್ರಿಯಾಪದ ಅಂತ ಕರೆಯಲಾಗುತ್ತೆ. ಅರ್ಥ ಆಗಲಿಲ್ಲ ಅಲ್ವಾ? ಈಗ ಉದಾಹರಣೆಗಳನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ, ಅವನು ಟಿವಿ ನೋಡುತ್ತಾನೆ. ಇಲ್ಲಿ ವಾಕ್ಯ ಪೂರ್ಣಗೊಂಡಿದೆ. ಅವನು ಟಿವಿ ನೋಡುತ್ತಾ. ಈಗ ಈ ವಾಕ್ಯ ಕಂಪ್ಲೀಟ್ ಆಗಿಲ್ಲ. ಈ ವಾಕ್ಯ ಕಂಪ್ಲೀಟ್ ಆಗಬೇಕಾದ್ರೆ ಇದಕ್ಕೆ ಮತ್ತೊಂದು ಕ್ರಿಯಾಪದದ ಅವಶ್ಯಕತೆ ಇದೆ. ಇದನ್ನು ನಾವು ಒಂದು ಕ್ರಿಯಾಪದ ಪೂರ್ಣಗೊಳ್ಳೋಕೆ ಮತ್ತೊಂದು ಕ್ರಿಯಾಪದವನ್ನು ಅಪೇಕ್ಷಿಸುತ್ತೆ ಅಂತ ಅನ್ನೋದು. ಇಲ್ಲಿ ನೋಡುತ್ತಾ ಅನ್ನೋ ಕ್ರಿಯಾಪದದ ಬದಲಾಗಿ ಮಾಡಿದನು ಅನ್ನೋ ಕ್ರಿಯಾಪದ ವಾಕ್ಯವನ್ನು ಪೂರ್ಣಗೊಳಿಸಿದೆ. ಒಂದು ವಾಕ್ಯದಲ್ಲಿ ಎರಡೆರಡು ಕ್ರಿಯಾಪದಗಳು ಬಂದರೆ ಅದು ಸಾಪೇಕ್ಷ ಕ್ರಿಯಾಪದ. ಉದಾಹರಣೆಗೆ, ಅವನು ಟಿವಿ ನೋಡುತ್ತಾ ಊಟವನ್ನು ಮಾಡಿದನು. ಇಲ್ಲಿ ನೋಡುತ್ತಾ ಮಾಡಿದನು ಅನ್ನೋ 2 ಕ್ರಿಯಾಪದಗಳಿವೆ. ಭಿಕ್ಷುಕ ಹಾಡನ್ನು ಹಾಡುತ್ತಾ ಭಿಕ್ಷೆಯನ್ನು ಬೇಡಿದನು. ಇಲ್ಲಿ ಹಾಡುತ್ತಾ ಮತ್ತು ಬೇಡಿದನು ಅನ್ನೋ 2 ಕ್ರಿಯಾಪದಗಳಿವೆ. ಅವಳು ನಾಚುತ್ತಾ ಓಡಿದಳು. ಇಲ್ಲಿ ನಾಚುತ್ತಾ ಮತ್ತು ಓಡಿದಳು ಅನ್ನೋ 2 ಕ್ರಿಯಾಪದಗಳಿವೆ. ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದಗಳ ಕಾನ್ಸೆಪ್ಟ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೀವೀಗ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಪೇಪರ್ ಸಿಗುತ್ತೆ. ಕ್ರಿಯಾಪದಕ್ಕೆ ಸಂಬಂಧಪಟ್ಟಂಥ ಪ್ರಾಕ್ಟೀಸ್ ಪೇಪರ್ ಸಿಗುತ್ತೆ. ಜೊತೆಗೆ ಕಳೆದ ವಿಡಿಯೋವಾದ ನಾಮಪದಗಳ ಪ್ರಾಕ್ಟೀಸ್ ಪೇಪರ್ನ ಆನ್ಸರ್ಸ್ ಕೂಡ ಸಿಗುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದಗಳು.